ಇನ್ನು ಅದೇನಪ್ಪ ಇತ್ತೀಚೆಗಂತೂ ಊಟ ಮಾಡುವಂಥ ವಿಚಾರದಲ್ಲಿ ವಿಷ ಅನ್ನುವಂಥದ್ದನ್ನು ಕೇಳಿ ಬರ್ತಾ ಇದ್ವಿ. ಮೊನ್ನೆ ಅಷ್ಟೇ ಒಂದು ಕುಟುಂಬ ಈ ನಿಟ್ಟಿನಲ್ಲಿ ಸಾವನ್ನಪ್ಪಿತ್ತು. ಈಗ ಅದೇ ರೀತಿಯಾಗಿ ಫುಡ್ ಪಾಯ್ಸನ್ನಿಂದ 20ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಯಾಕೆ ಹಿಂಗಾಗ್ತಾ ಇದೆ? ಇದು ಮದ್ದೂರಿನಲ್ಲಿ KM ದೊಡ್ಡಿ ಗ್ರಾಮದಲ್ಲಿ ಆಗಿರೋದು. ಮಂಡ್ಯ ಜಿಲ್ಲೆಯ ಮದ್ದೂರಿನ KM ದೊಡ್ಡಿಯಲ್ಲಿ ಆಗಿರುವಂಥ ಘಟನೆ. 20ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ? ಏನಪ್ಪ ಅರ್ಥನೇ ಆಗ್ತಾ ಇಲ್ಲ. ಹಲವು ಕಡೆಗಳಲ್ಲಿ ಈ ರೀತಿಯಾಗಿ ಆಗಿದೆ. ನಿನ್ನೆ ಮಧ್ಯಾಹ್ನ ಏನೋ ಶಾಲೆಯಲ್ಲಿ ಊಟ ಸೇವನೆ ಮಾಡಿದಂಥ ಮಕ್ಕಳಿಗೆ ಈ ರೀತಿಯಾಗಿ ಸಮಸ್ಯೆ ಆಗಿದೆ ಅಂತೆ. ಹುಷಾರಪ್ಪ, ಯಾಕೆ ಮಕ್ಕಳ ಜೊತೆಗೆ ಚಲಾಟ ಆಡ್ತೀರಾ? ಗುರುದೇವರಹಳ್ಳಿಯಿಂದ 2 ಮಕ್ಕಳು, ಸುಮಾರು 8 ವರ್ಷ ಮಕ್ಕಳು, 2 ಮಕ್ಕಳು ಈಗ ಅವ್ರ ತಾಯಿ ಇಲ್ಲಿಗೆ ಕರ್ಕೊಂಡ್ಬಂದಿದ್ದಾರೆ. ಹಿಸ್ಟ್ರಿ ಆಫ್ ವಾಮಿಟಿಂಗು ಮತ್ತು ಲೂಸ್ ಟೂಲ್ಸ್ ಇದೆ ಅಂತ ಅಂದ್ಬಿಟ್ಟು ಇವರು ಹಿಸ್ಟ್ರಿ ತೊಗೊಂಡಾಗ ಏನಂದರೆ, ನಿನ್ನೆ ಅವ್ರ ಸ್ಕೂಲಲ್ಲಿ ಊಟ ಮಾಡಿದ್ಮೇಲೆ ಅವ್ರು ಹೇಳೋ ಪ್ರಕಾರ, ತಾಯಿಗೆ ಹಿಸ್ಟ್ರಿ ಕೊಡೋ ಪ್ರಕಾರ ಸ್ಕೂಲ್ ಊಟ ಮಾಡಿ ಬೆಳಿಗ್ಗೆ ಅರೌಂಡ್ 5 ಗಂಟೆ ಹಂಗೆ ಮಕ್ಕಳಿಗೆ ಸ್ವಲ್ಪ ಫೀವರು, ವಾಮಿಟಿಂಗ್ ಶುರುವಾಗಿದೆ. ಒಂದು 3 ರಿಂದ 4 ಸತಿ ವಾಂತಿ ಆಗಿದೆ, ಸ್ವಲ್ಪ ಜ್ವರ ಇತ್ತು. ಸೊ ಅದಕ್ಕೆ ಬೆಳಿಗ್ಗೆ ಅಲ್ಲೇ ಲೋಕಲ್